ಹಾಯ್, ತಮಗೆಲ್ಲರಿಗೂ SP UK ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗುವಂಥದ್ದು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ಏನಪ್ಪ ಅಂದರೆ NPCI ಯಾವ ಥರ ನಾವೇ ಲಿಂಕ್ ಮಾಡೋದು. NPCI ಅಂದರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ನ ನಾವೇ ಲಿಂಕ್ ಮಾಡೋದು. ಮೊಬೈಲಲ್ಲಿ ಇಲ್ಲಾಂದರೆ ಸಿಸ್ಟಮಲ್ಲಿ ಯಾವ ಥರ ನಾವೇ ಲಿಂಕ್ ಮಾಡ್ಕೋಬಹುದು ಮತ್ತು ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ವಾ ಅಂಥೇಳಿ ನಾವೇ ಚೆಕ್ ಮಾಡೋದು. ನಮ್ಮ ಮೊಬೈಲಲ್ಲಿ ಚೆಕ್ ಮಾಡೋದು, ಇಲ್ಲಾಂದರೆ ಸಿಸ್ಟಮಲ್ಲಿ ಚೆಕ್ ಮಾಡೋದು. ಅದು ಯಾವ ಥರ ಚೆಕ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಬ್ಯಾಂಕಿಗೆ ಹೋಗದೇನೆ ಕುಂತಲ್ಲೇ ಮನೆಯಲ್ಲಿ ಕುಂತಲ್ಲೇ ಆಧಾರ್ ಕಾರ್ಡ್ನ NPCI ಆಗಿದೆ ಇಲ್ಲ, ಬ್ಯಾಂಕಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಬಹುದು. ಮನೆಯಲ್ಲಿ ಕುಂತು ಬ್ಯಾಂಕಿಗೆ ಹೋಗದೇನೆ ನಿಮ್ಮ ಪೇಮೆಂಟ್ ಕೂಡ ಆಧಾರ್ ಕಾರ್ಡ್ ಮುಖಾಂತರ ಯಾವ್ಯಾವ ಪೇಮೆಂಟ್ ಜಮಾ ಆಗಿದೆ, ಎಷ್ಟೆಷ್ಟು ಜಮಾ ಆಗಿದೆ ಅದನ್ನು ಕೂಡ ನಿಮ್ಮ ಮೊಬೈಲಲ್ಲಿ ನೋಡ್ಕೋಬಹುದು. ಆ ಥರ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ ಇವತ್ತು. ಯಾವುದು ಆ್ಯಪು ಯಾವ ಥರ ಚೆಕ್ ಮಾಡೋದು, ನಿಮ್ಮ ಸಿಸ್ಟಮ್ ಇದೆ ಸಿಸ್ಟಮಲ್ಲಿ ಯಾವ ಥರ ಚೆಕ್ ಮಾಡೋದು, ಈಗ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಹೊಸದಾಗಿ ಯಾವ ಥರ ಲಿಂಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸಿಸ್ಟಮಲ್ಲಿ NPCI ಯಾವ ಥರ ಮಾಡೋದು, NPCI ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದು ಇಲ್ಲಿ ಗೂಗಲಲ್ಲಿ NPCI.org.in ಅಂತೇಳಿ ಕ್ಲಿಕ್ ಮಾಡಿ ಎಂಟ್ರ್ ಕೊಡಿ. ಈ ಥರ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ತಗೊಳ್ಳಿ. ಫಸ್ಟ್ ಒಂದು ತಗೊಂಡಾದ್ಮೇಲೆ ಈ ಥರ ಸೈಟ್ ಓಪನ್ ಆಗುತ್ತೆ. ನಿಮಗೆ ಈ ಥರ ಒಂದು ಈ ಥರ ಪೇಜ್ ಓಪನ್ ಆಗಿದೆ. ಈ ಥರ ಪೇಜ್ ಓಪನ್ ಆಗೋಲ್ಲ. ಇಲ್ಲಿ ಕಸ್ಟಮರ್ ಅಂತ ಇರುತ್ತೆ. ಇದರಲ್ಲೇ ಒಂದು ಆಪ್ಷನ್ಸ್ ಇದೆ ಕೆಳಗಡೆ, ಭಾರತ್ ಆಧಾರ ಸೀಡಿಂಗ್ ಎನೇಬಲ್ಡ್ ಅಂತೇಳಿ BASC ಅಂತೇಳಿ ಬೇಸ್ ಅಂತ ಕ್ಲಿಕ್ ಮಾಡ್ಬೇಕು. ಅದನ್ನು ಕ್ಲಿಕ್ ಮಾಡಿಂದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗ್ತಾ ಇದೆ. ಒಂದು ನಿಮಿಷ ಸ್ವಲ್ಪ ಸ್ಲೋ ಇದೆ, ಹಾಗೆ ಇರಿ. ಈ ಥರ ಪೇಜ್ ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿದೆ ನಾನು ವೆಲ್ಕಮ್ ಟು ಭಾರತ್ ಆಧಾರ ಸೀಡಿಂಗ್ ಎನೇಬಲ್ಡ್ ಅಂತೇಳಿ. ಇಲ್ಲಿ ಆಧಾರ ಸೀಡಿಂಗರ್ DCD ನೀವು ಇಲ್ಲಿ ಸೀಡಿಂಗರ್ ಮಾಡ್ಕೋಬೋದು, DCD ಯಾವ ಥರ ಮಾಡ್ಬೋದು. ಆಮೇಲೆ ಅಕೌಂಟ್ ಡೀಟೇಲ್ಸ್ ಅಂತ ಇದೆ. ಯಾವ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಚೆಕ್ ಮಾಡೋದಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೇಕು. ಮ್ಯಾಪ್ ಆಗಿದೆ ಅಂತಲ್ಲ, ಆ ಥರ ಮ್ಯಾಪ್ ಸ್ಟೇಟಸ್ ಅಂತ ಇದೆ. ಅದರ ಸ್ಟೇಟಸ್ ಏನಾಗಿದೆ, ನಮ್ಮದು ಆಧಾರ್ ಕಾರ್ಡ್ ಯಾವುದಾದ್ರು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಆಧಾರ ಮ್ಯಾಪ್ ಅಂತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಂದ ಈ ಥರ ಬರುತ್ತೆ. ಇಲ್ಲಿ ನಿಮ್ಮದು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೇಳ್ತಲ್ಲ, ಅದನ್ನ ಹಾಕಬೇಕು. ಕ್ಯಾಪ್ಚಾ ಕೋಡ್ ಹಾಕಿಂದ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಂದ ಅಂತಲ್ಲ ರಿಟರ್ನ್ ಎಂಟ್ರಿ ಮಾಡಬೇಕು. OTP ರಿಟರ್ನ್ ಎಂಟ್ರಿ ಮಾಡಿದಾಗ ಮಾಡಿ ಕನ್ಫರ್ಮ್ ಅಂತ ಕೊಟ್ಟಾಗ ಅದು ಬರುತ್ತೆ. ನಮ್ಗೆ ಯಾವಾಗ ಲಿಂಕ್ ಆಗಿದೆ, ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ಯಾವ ಟೈಮಿಗೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಈ ಥರ ಇಲ್ಲಿ ತೋರಿಸುತ್ತಲ್ಲ, ಇದೇ ಥರ ಚೆಕ್ ಮಾಡ್ಕೋಬೋದು. ಇದನ್ನು ಬಿಟ್ಟರೆ ನಿಮ್ಮ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಆ್ಯಪ್ ಇದೆ DBT ಅಂತೇಳಿ. ಆ DBT ಆ್ಯಪ್ ಮುಖಾಂತರ ಯಾವ ಥರ ಚೆಕ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮುಂದೆ. ಈಗ ಸೀಡಿಂಗ್ ಮಾಡೋದು. ಸೀಡಿಂಗ್ ಇಲ್ಲಿದೆ, ಆಧಾರ ಸೀಡಿಂಗ್
ಸೀಡಿಂಗ್ ಮಾಡಬೇಕಂದ್ರೆ ಇಲ್ಲಿ ಅವ್ರ ಆಧಾರ್ ನಂಬರ್ ಹಾಕಬೇಕು. ಸ್ಟಾರ್ಟಿಂಗ್ ಸೀಡಿಂಗ್ ಇಲ್ಲಿ ಯಾವ್ದು ಕೊಡ್ತಾರೆ, ಡಿ ಸೀಡಿಂಗಾ ಸೀಡಿಂಗ್. ನಾವು ಫಸ್ಟ್ ಸ್ಟಾರ್ಟಿಂಗ್ ಸೀಡಿಂಗ್ ಮಾಡ್ತಾಯಿದ್ದೀವಿ, ಯಾಕಂದರೆ ಫ್ರೆಶ್ ಯಾವ ಬ್ಯಾಂಕ್ ಮಾಡ್ತಾಯಿದ್ದೀವಿ ಆ ಬ್ಯಾಂಕನ್ನು ಸೆಲೆಕ್ಟ್ ಇಲ್ಲಿ ಫಸ್ಟ್ ತಗೋಬೇಕು. ಫ್ರೆಶ್ ಫಸ್ಟ್ ಟೈಮ್ ನೋಡಿ ಎಲ್ಲಿ ಲಿಂಕ್ ಆಗಿರುತ್ತೆ, ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ಫ್ರೆಶ್ ತಗೋಬೇಕು. ನೆಕ್ಸ್ಟ್ ಆ ಬ್ಯಾಂಕಿಂದ ಅಕೌಂಟ್ ನಂಬರ್ ಹಾಕೋಬೇಕಾಗುತ್ತೆ. ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಅದೇ ನೆಕ್ಸ್ಟ್ ಇನ್ನೊಂದ್ಸರಿ ಅಕೌಂಟ್ ನಂಬರ್ ಹಾಕಬೇಕು. ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಅಗ್ರಿ ಅಂತ ಕೊಟ್ಟು ಕಂಡೀಷನ್ಸ್ ಇರುತ್ತೆ, ಕಂಡೀಷನ್ ನಾವು ಓಕೆ ಕೊಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಸಬ್ಮಿಟ್ ಅಂತ ಅದು ಸಬ್ಮಿಟ್ ಆಗುತ್ತೆ. ಈ ಥರ ಬರುತ್ತೆ. ಅದೊಂದು ಯಾಕಂದರೆ ನಂದು ಬೇರೆ ಕಡೆ ಆಲ್ರೆಡಿ ಲಿಂಕ್ ಇದೆ, ಏನಂತ ಕೇಳ್ತಾ ಇದೆ, ಇದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ, ಹಾಗಾಗಿ ಆಗಿಲ್ಲ. ಇದೇ ಥರ ನೀವು ಒಂದು 2-3 ಸತಿ ಟ್ರೈ ಮಾಡಬೇಕು, ಸೊ ಲಿಂಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಅಕೌಂಟ್ ಡೀಟೇಲ್ಸ್ ಅಂದರೆ ಅಕೌಂಟ್ ಡೀಟೇಲ್ಸಲ್ಲಿ ಸೇಮ್ ಅದೇ ಥರ ಅವ್ರದ್ದು ಆಧಾರ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದರೆ OTP ಹೋಗುತ್ತೆ. OTP ರಿಟರ್ನ್ ಎಂಟ್ರಿ ಮಾಡಿದರೆ ಅಕೌಂಟ್ ಡೀಟೇಲ್ಸ್ ಅಂದರೆ ಅದೇ ಲಿಂಕ್ ಆಗಿದೆಯೋ ಇಲ್ಲ ಅಂತ ತೋರಿಸುತ್ತೆ ನಿಮಗೆ, ಅಷ್ಟೇ ಸೇಮ್. ಇವಾಗ ನೆಕ್ಸ್ಟ್ ಮೊಬೈಲಲ್ಲಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಆಯಿತು NPCI ಲಿಂಕ್ ಮಾಡೋದು ಹೇಗೆ, ಅಥವಾ NPCI ಆಗಿದೆ ಇಲ್ಲ ಅಂತ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಸಿಸ್ಟಮಲ್ಲಿ ಹೇಳಿದ್ದಾಯಿತು. ಇವಾಗ ನೀವೇ ಮೊಬೈಲಲ್ಲಿ ಯಾವ ಥರ ಚೆಕ್ ಮಾಡ್ಬೇಕಂತ ತೋರಿಸ್ತೀನಿ, ಆ್ಯಪ್ ಮುಖಾಂತರ ಯಾವ ಥರ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪ್ಲೇಸ್ಟೋರಿಂದ DBT ಆ್ಯಪ್ನ ಡೌನ್ಲೋಡ್ ಮಾಡ್ತೀನಿ ನಾನು. ಸರ್ಚಲ್ಲಿ DBT ಅಂತ ಕೊಟ್ಟರೆ ಜಸ್ಟ್ DBT ಕರ್ನಾಟಕ ಅಂತ ಬರುತ್ತೆ. ಇಲ್ಲಿ ನಾನು ಆಲ್ರೆಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ಸೊ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿಂದ DBT ಕರ್ನಾಟಕ ಅಂತ ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿಂದ ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದಿಷ್ಟು ಪರ್ಮಿಷನ್ಸ್ ಕೇಳುತ್ತೆ. ಈ ಥರ ಪರ್ಮಿಷನ್ ಕೇಳಿದಾಗ ಫಸ್ಟ್ನೇದು ಅಲೋ DBT ಟು ಮ್ಯಾನೇಜ್ ಫೋನ್ ಕಾಲ್ ಅಂತಿದೆ, ಅಲೋ ಅಂತ ಕೊಡಿ. ಆಮೇಲೆ ಮೆಸೇಜ್ ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಕೊಡಿ. ಇಲ್ಲಿ ಸ್ಟಾರ್ಟಿಂಗ್ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ನ ಹಾಕ್ತಾಯಿದ್ದೀನಿ ನಾನು. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಪಾಯಿಂಟ್ನ ಟಿಕ್ ಮಾಡ್ಕೊಳ್ಳಿ. ಕಂಡೀಷನ್ಸ್ನ ಓಕೆ ಮಾಡಿಕೊಂಡು ಗೆಟ್ OTP ಅಂತ ಕೊಡಿ. ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಆ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTP ರೀಎಂಟ್ರಿ ಮಾಡಿದರೆ, ನಾನು ನಂದೇ ನಂಬರ್ ಕೊಟ್ಟಿದ್ದೀನಿ, ರೀಎಂಟ್ರಿ ಮಾಡಿದರೆ ಇಲ್ಲಿ ಕೆಳಗಡೆ ವೆರಿಫೈ OTP ಅಂತ ಇದೆ. ವೆರಿಫೈ ಕೊಟ್ಟರೆ ಈ ಥರ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ನೆಕ್ಸ್ಟ್ ಪಿನ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ನಿಮಗೆ ಯಾವುದಾದ್ರೂ ಸೀಕ್ರೆಟ್ ಪಿನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಜಸ್ಟ್ 1 2 3 4 ಅಂತ ಇಟ್ಟಿದ್ದೀನಿ. ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ ಮೇಲೆ ಈ ಥರ ಡೀಟೇಲ್ಸ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿರುವ ಫೋಟೋ, ಹೆಸರೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದಾಗ ಮತ್ತೆ ಅದಕ್ಕೊಂದು OTP ಹೋಗುತ್ತೆ. ರಿಜಿಸ್ಟರ್ ಡಿಫ್ರೆಂಟ್ ನಂಬರ್ ಏನು ಬೇಡ, ಜಸ್ಟ್ ಮೊಬೈಲ್ ನಂಬರ್ ಹಾಕಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನಾನು ಅದೇ ನಂಬರ್ನ ಕೊಟ್ಟಿದ್ದೀನಲ್ಲ, ಹಾಗಾಗಿ OTP ರಿಟರ್ನ್ ಕೇಳಲಿಲ್ಲ. ಇವಾಗ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡೋದು ಇಲ್ಲಿದೆ ನೋಡಿ. ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಂದ ಯಾವ ಬ್ಯಾಂಕಿಗೆ ಲಿಂಕ್ ಆಗೈತಿ, ಎಲ್ಲಿ ಲಿಂಕ್ ಆಗೈತೆ ಅಂತ ಇಲ್ಲಿ ತೋರಿಸುತ್ತೆ.
ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಆ್ಯಕ್ಟಿವ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದೆ. ಆ್ಯಕ್ಟಿವ್ ಅಂತ ಇದ್ದರೆ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ಈ ಆ್ಯಪಲ್ಲಿ ನೀವು ಮತ್ತು ಬ್ಯಾಕ್ ಹೋಗಿ ಪೇಮೆಂಟ್ ಸ್ಟೇಟಸ್ ಹೋದಾಗ ಆಧಾರ್ ಕಾರ್ಡ್ ಮುಖಾಂತರ ಯಾವ್ಯಾವ ಪೇಮೆಂಟ್ ಆಗುತ್ತಲ್ಲ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಯಾವ್ಯಾವ ಪೇಮೆಂಟ್ ಆಗಿದೆ, ಎಷ್ಟೆಷ್ಟಾಗಿದೆ ಅಂತ ಅಷ್ಟು ತೋರಿಸುತ್ತೆ, ನೀವು ನೋಡ್ಕೋಬೋದು ಬೇಕಿದ್ರೆ. ಸೊ ನಾನು ಇಷ್ಟನ್ನು ಈ ಒಂದು ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ವಿಡಿಯೋವನ್ನು ನೋಡಿ ಹಾಗೂ ಶೇರ್ ಮಾಡಿ ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಂದು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.